ಇಲ್ಲಿ ಸಖತ್ತಾಗಿರೋ ಒಂದು ನಾನು ಮೆಂತ್ಯ ಚಟ್ನಿ ಮಾಡ್ತಿದ್ದೀನಿ. ಇದು ಬಾಣಂತಿಯರಿಗೆ ಹಾಗೆ ಡಯಾಬಿಟಿಕ್ನವರಿಗಂತೂ ತುಂಬ ಒಳ್ಳೆಯದು. ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಬರೋಣ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇಲ್ಲೇ ಒಂದು ಬಾಳ್ಗೆ ಇಟ್ಕೊಂಡ್ಬಿಟ್ಟು ನಾನು ಮೆಂತ್ಯ ಕಾಳನ್ನು 2 ಸ್ಪೂನ್ ತಗೊಂಡು ನಾನು ಹುರಿತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಇದು ಡೆಲಿವರಿ ಆದ ತಕ್ಷಣ 1 ತಿಂಗಳು ಏನು ಬಾಣಂತನ ಮಾಡ್ಕೋತಾರಲ್ಲ, ಆವಾಗ ಈ ಮೆಂತ್ಯ ಚಟ್ನಿ ತಿನ್ನೋದ್ರಿಂದ ಹಾಲು ಎಲ್ಲ ಚೆನ್ನಾಗಿ ಬರ್ತವೆ. ಹಾಗೆ ಬಾಡಿ ಏಕೆಲ್ಲ ಇರ್ತದಲ್ಲ, ಮತ್ತು ಎಲ್ಲ ಬಾಡಿ ಎಲ್ಲ ಹೀಚ್ಕೊಂಡು ದೊಡ್ಡಕ್ಕಾಗಿರ್ತದಲ್ಲ, ಅದೆಲ್ಲ ಇಚ್ಚಿಂಗ್ ಬರ್ತಲ್ಲ, ಇಚ್ಚಿಂಗು ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಅವರಂತೂ ಯೂಸ್ ಮಾಡೋದಂತೂ ತುಂಬ ಒಳ್ಳೆಯದು. ನಾವು ಬಾಣಂತಿರಿದ್ದಾಗೆಲ್ಲ ನಮಗೆಲ್ಲ ಸಿಕ್ಕಾಪಟ್ಟೆ ಇದನ್ನು ಕೊಡ್ತಾಯಿದ್ರು. ನಾವು ಎಲ್ಲ ಇದನ್ನು ಚೆನ್ನಾಗಿ ತಿಂತಿದ್ವಿ. 2 ಸ್ಪೂನ್ ಇದು ಏನು ಸ್ಪೂನಲ್ಲಿ ಹುರಿತಾ ಇದ್ದೀನಲ್ಲ, ಆ ಸ್ಪೂನಲ್ಲೇ ನಾನು 2 ಸ್ಪೂನ್ ಇಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ. ಘಮ 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 ವಾಸನೆ, ಹಾಗೆ ಚಟಪಟ ಚಟಪಟ ಅಂತವು. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಹುರ್ಕೊಂಬಿಟ್ಟು ಫ್ಲೇಮ್ ಬಂದ್ ಮಾಡ್ಕೊಂಬಿಡಿ. ನೋಡಿರಿ, ಫುಲ್ ಕಲರ್ ಚೇಂಜ್ ಆಯಿತು. ಇಷ್ಟೊತ್ತಿಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಕೆಳಗೆ ಇಳಿಸಿಬಿಟ್ಟು ಇದಕ್ಕೆ ಇದೇ ಪಾತ್ರೆಗೆ ನಾನು ಸ್ವಲ್ಪ ನೀರು ಹಾಕಿಡ್ತೀನಿ. ನೀವು ಬೇರೆ ಬೌಲಲ್ಲಿ ಬೇಕಾದ್ರೆ ಇದನ್ನು ಸರ್ವ್ ಮಾಡಿಕೊಂಡು ಅದರಲ್ಲಿ ನೀರು ಹಾಕಿಡ್ಬೋದು. ಹಾಗೆ ನಾನು ಇಲ್ಲೊಂದು ತೊಳೆಯಷ್ಟು ಹುಣಸೆ ಹಣ್ಣಿನ ಇದರಲ್ಲೇ ನಾನು ನೆನೆ ಹಾಕ್ತಿದ್ದೀನಿ, ತೊಳೆದ್ಬಿಟ್ಟು. ಮತ್ತು ಆಮೇಲೇನು ಹಾಕೋಕ್ಕೆ ಅದು ನೆನಿಬೇಕಲ್ಲ ಅಂತಂದರೆ ಅದರಲ್ಲೇ ಹಾಕಿಟ್ಟಿರ್ತೀನಿ. ಈಗ ಇದನ್ನೆಲ್ಲ ಒಂದು 10 ನಿಮಿಷವರೆಗೂ ನೆನೆ ಹಾಕಿಟ್ಬಿಟ್ಟು ನಾನೊಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಇವನ್ನೆಲ್ಲ ನಾನು ಏನೇನು ಹಾಕ್ತೀನಿ ನೋಡಿರಿ. ಇದನ್ನು ನಾನು ಏನು ಕಾಳು ನೆನೆ ಹಾಕಿದ್ದೆನಲ್ಲ, ಮೆಂತ್ಯ ಕಾಳು ಫ್ರೈ ಅದನ್ನು ಮತ್ತು ಅದು ಸಮೇತ ನೀರನ್ನು ಹಾಕ್ತಾಯಿದ್ದೀನಿ ನಾನು. ಹಾಗೆ ನಾನಿಲ್ಲಿ ಒಣ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದನ್ನು ನಾನು ಹಾಕ್ತೀನಿ. ನಿಮಗೆ ಅಳತೆ ಬೇಕಂದರೆ 2 ಟೇಬಲ್ ಸ್ಪೂನು ಮೆಂತ್ಯ ಕಾಳಿಗೆ ಸಣ್ಣದು ಕೊಬ್ಬರಿ ಬಟ್ಲ ಹಾಕ್ಬೋದು. ಹಸಿ ಕೊಬ್ಬರಿಯಿಂದನೂ ಮಾಡ್ಬೋದು, ಬಟ್ ಅಷ್ಟು ಟೇಸ್ಟ್ ಆಗೋಲ್ಲ. ಇಲ್ಲಿ ನಾನು ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ. ಒಣ ಕೊಬ್ಬರಿ ಅಂದರೆ ಬಾಣಂತಿರಿಗೆ ಅಂತಂದರೆ ಒಣ ಕೊಬ್ಬರಿ ಯೂಸ್ ಮಾಡ್ತಾರಲ್ಲ, ಹಾಗಾಗಿ ಇಲ್ಲಿ ಹಸಿ ಕೊಬ್ಬರಿಲಿ ನೀವು ಹಸಿ ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿನೂ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬೇರೆಯವರೆಲ್ಲ ತಿನ್ಬೋದು ಇದನ್ನು ಬಾಣಂತಿರಿಗೆ ಬಿಟ್ಟು, ಹಸಿ ಕೊಬ್ಬರಿದಾದರೆ. ನಾನು ಅದು ಕೊಬ್ಬರಿನ ಇದು ನೋಡ್ರಿ, ನಾನು ಇಷ್ಟು ಹಾಕೋತಿದ್ದೀನಿ, ನಿಮಗೆ ತೋರಿಸ್ತೀನಿ. ಒಂದು ಚಿಕ್ಕ ಬಟ್ಲಷ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲೇ. ಇದನ್ನು ಇವಾಗ ಇಷ್ಟು ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಅಚ್ಚ ಖಾರದ ಪುಡಿ, ಒಣ ಮೆಣಸಿನ್ಕಾಯಿ ಹಾಕ್ಬೋದು, ಬಟ್ ಅಷ್ಟು ಚೆನ್ನಾಗಿ ಆಗಂಗಿಲ್ಲ. ಅಚ್ಚ ಖಾರದ ಪುಡಿ, ಜೀರಿಗೆ, ಬೆಲ್ಲ ಅಂತ ಕಂಪಲ್ಸರಿ ಹಾಕಲೇಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಬ್ಲ್ಯಾಕ್ ಉಪ್ಪು ಹಾಕಿದ್ದೀನಿ. ಹಾಗೆ ಮತ್ತು ಕರಿಬೇವು, ಫ್ರೆಶ್ ಇರೋ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿಬಿಟ್ಟು ನೀವು ಫಸ್ಟ್ ರುಬ್ಕೊಳ್ರಿ. ನೀರಿರುತ್ತಲ್ಲ ಮೆಂತ್ಯ ಕಾಳಿಂದದು. ಆಮೇಲೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ರಿ. ತೆರಿ ಹಾಕಿದರೆ ತುಂಬ ಚೆನ್ನಾಗಿರ್ತೈತೆ ಇದು. ನೋಡಿರಿ, ನಾನು ಒಂದ್ಸಲ ರುಬ್ಕೊಂಬಂದು ಮತ್ತೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಹಸಿ ಶುಂಠಿ ಒಂದು ಹಾಕಿಲ್ಲ, ನಾನು ಎಲ್ಲ ಹಾಕಿದ್ದೀನಿ. ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಉಪ್ಪು ಇಷ್ಟೆಲ್ಲ ಹಾಕಿದ್ದೀನಿ. ಬೆಲ್ಲ ನೋಡಿರಿ ಈ ಹದಕ್ಕೆ ಬರಬೇಕು. ಇವಾಗ ಇದನ್ನು ಹಾಗೆ ತಿನ್ಬೋದು. ಇಲ್ಲಾಂದರೆ ಇನ್ನೂ ಎಕ್ಸ್ಟ್ರಾಡಿನರಿ ಟೇಸ್ಟ್ ಬರಬೇಕು ಅಂತಂದರೆ ನೀವು ಇದಕ್ಕೊಂದು ಒಗ್ಗರಣೆ ಕೊಡ್ಕೋಬೋದು. ಇಲ್ಲಿ ಒಗ್ಗರಣೆಗೆ ನಾನು ಸಣ್ಣದ ಅದೇ ಬಾಳ್ಗೆ ಇಟ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಆಮೇಲೆ ಇಂಗು ಇಷ್ಟು ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ನೀವು ಇಟ್ಕೊಂಡ್ರಿ ಅಂದರೆ ಇದನ್ನು 3 ದಿವಸ ಗಂಟ್ಲೇ ಹುಣಸೆ ಹಣ್ಣೆಲ್ಲ ಹಾಕಿರ್ತಾವಲ್ಲ, 3 ದಿವಸ ಗಂಟ್ಲೆ ಇದನ್ನು ಹೊರಗೆ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರ್ತೈತಿ. ಬಿಸಿ ಬಿಸಿ ರಾಗಿ ಮುದ್ದೆ, ಜೋಳದ ಮುದ್ದೆ, ಬಿಸಿ ರೊಟ್ಟಿ, ಬಿಸಿ ಚಪಾತಿ, ಇಲ್ಲ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಸ್ವರ್ಗ ಸುಖ, ಅಷ್ಟು ಚೆನ್ನಾಗಿರ್ತೈತಿ. ಎಷ್ಟು ನೀವು ಮೆಂತ್ಯ ಚಟ್ನಿ ಮಾಡಿದ್ದು ಅಂತಲೇ ಗೊತ್ತಾಗಲ್ಲ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಇವನ್ ದೋಸೆಗೂ ಮಾಡಿ ದೋಸೆ ಮೇಲೂ ಹಾಕ್ಕೊಡಿ, ಅಷ್ಟು ಚೆನ್ನಾಗಿರ್ತೈತಿ. ಹಾಗೆ ಮತ್ತು ಏನಂತಂದ್ರೆ ತುಪ್ಪ ಹಾಕ್ಕೋಬೇಕು ಇದಕ್ಕೆ. ಮೆಂತ್ಯ ಚಟ್ನಿಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರೆ ನಿಜ ಯಾವ ಚಟ್ನಿ ಅಂತಲೇ ಗೊತ್ತಿಡಿಯಲ್ಲ, ಅಷ್ಟು ಟೇಸ್ಟಾಗಿರ್ತೈತಿ. ಮೆಂತ್ಯ ಫ್ಲೇವರೆಲ್ಲ ಕಂಡು ಹಿಡಿಯೋರು ಅಷ್ಟೇ ಗೊತ್ತಿಡಿತಾರೆ ಅಂತ ಅನ್ಸುತ್ತೆ. ನೋಡಿರಿ, ಇಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಎಲ್ಲ ಫ್ರೈ ಆಗ್ತಾ ಬಂತು. ಇದಕ್ಕೊಂದು ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಇದು ಬಿಸಿ ಮಾಡೋದು ಬೇಡ, ತಣ್ಣಗಾದ್ಮೇಲೆ ನಾನು ಚಟ್ನಿ ಮೇಲೆ ಒಗ್ಗರಣೆ ಹಾಕ್ತಾಯಿಲ್ಲ, ಒಗ್ಗರಣೆ ಹಾಕಿಬಿಟ್ಟು ಚಟ್ನಿ ಸುರಿತಾ ಇದ್ದೀನಿ. ಬಟ್ ಟೇಸ್ಟ್ ಏನು ಚೇಂಜ್ ಆಗೋಲ್ಲ, ಅದೇ ಇರ್ತೈತಿ. ಚಟ್ನಿ ಮೇಲೆ ಒಗ್ಗರಣೆ ಹಾಕಿದ್ರು ಅಷ್ಟೇ, ಒಗ್ಗರಣೆ ಮೇಲೆ ಚಟ್ನಿ ಹಾಕಿದ್ರು ಅಷ್ಟೇ. ಇದನ್ನು ಇವಾಗ ಇಳಿಬಿಟ್ಟು ನಾನು ಇದಕ್ಕೆ ಏನು ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಅದೆಲ್ಲ ಈ ಚಟ್ನಿನ ಇದಕ್ಕೆ ಹಾಕಿಬಿಟ್ಟು ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಅದಕ್ಕೆ ನಾನು ಸುರುಕೊಳ್ತೀನಿ. ಇದು ಮತ್ತೇನಂತಂದ್ರೆ ಮೆಂತ್ಯ ಎಲ್ಲ ಉಬ್ಕೊಂಡು ಜಾಸ್ತಿ ಆಗುತ್ತೆ. ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಪರವಾಗಿಲ್ಲ ನೋಡಿಕೊಂಡು. ಮತ್ತು ಜಾಸ್ತಿ ಅಂದರೆ ಗಂಟೆ ಎಲ್ಲ ಸುರಿಬಿಟ್ಟಿರಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಹೇಳ್ದಂಗೆ 3 ದಿನ ಗಂಟಲೆ ಹೊರಗೆ ಇಡ್ಬೋದು. ಇದನ್ನು ಹುಣಸೆ ಹುಳಿ ಎಲ್ಲ ಹಾಕೋದ್ರಿಂದ ಏನೂ ಆಗಂಗಿಲ್ಲ. ನಾನು ಇವತ್ತು ಬಿಸಿ ರೊಟ್ಟಿ ಮಾಡಿದ್ದೆ. ಬಿಸಿ ರೊಟ್ಟಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಏನು ಚೆನ್ನಾಗಿತ್ತು ಅಂದ್ರೆ ಬಾಯಿ ಕೆಟ್ಟಿರುತ್ತಲ್ಲ ಅದೆಲ್ಲ ಹೋಗಿಬಿಡ್ತೈತಿ. ಆ್ಯಕ್ಚುಲಿ ಅಮ್ಮ ಇದ್ರಲ್ಲ, ಅಮ್ಮಗೆ ಆರಾಮಿಲ್ಲಲ್ಲ, ಅಮ್ಮ ಮೆಂತ್ಯ ಚಟ್ನಿ ಮಾಡು ಅಂತ ಹೇಳ್ತಾಯಿದ್ರು. ಸರಿ ಅಂತ ಅಮ್ಮನಿಗೋಸ್ಕರ ಮಾಡಿದ್ವಿ. ನಾವು ಎಲ್ಲ ಬಾಯಿ ರುಚಿ ಎಲ್ಲ ಕಳ್ಕೊಂಡ್ವಿ, ಮೀನ್ಸ್ ಕೆಟ್ಟ ಬಾಯಿ ಎಲ್ಲ ಕಳ್ಕೊಂಡ್ವಿ ಅಂತಾರಲ್ಲ ಹಾಗೆ. ಒಳ್ಳೊಳ್ಳೆ ರುಚಿ ಮತ್ತು ಟೇಸ್ಟ್ ಬಡ್ಸ್ ಎಲ್ಲ ಎದ್ದು ಕೂತು ಅಂತಂದ್ರೂ ಓಕೆ.
ಅಷ್ಟು ಚೆನ್ನಾಗಿತ್ತು. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಒಂದು ಸಲ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ನೋಡಿಬಿಟ್ಟು. ನಿಮ್ಮ ಕಮೆಂಟ್ಗೆಲ್ಲ ವೆಯ್ಟ್ ಮಾಡ್ತಿರ್ತೀನಿ. ಹಾಗೆ ಲೈಕ್ ಮಾಡಿ, ಚಟ್ನಿ ಇಷ್ಟ ಆಯಿತು ಅಂತಂದರೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ಮೆಂತ್ಯ ಚಟ್ನಿಗೆ ಬಿಸಿ ರೊಟ್ಟಿ ಜೊತೆಗೆ ಮೆಂತ್ಯ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದೆ ನೋಡಿರಿ, ನಿಜವಾಗ್ಲೂ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಈಜಿ, ಮೆಂತ್ಯ ಕಾಳಂತೂ ಇದ್ದೇ ಇರ್ತೈತಿ, ಆರಾಮಾಗಿ ಮಾಡ್ಕೋಬೋದು. ಹಾಗೆ ರೊಟ್ಟಿ ಕಾಯಿಪಲ್ಯ ಇಲ್ದಾಗೂ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.